ಹಾಯ್ ಫ್ರೆಂಡ್ಸ್, ಕೆಇನಿಂದ ಇನ್ನೊಂದು ಅಪ್ಡೇಟ್ ಬಂದಿದೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಸಲುವಾಗಿ ಆಲ್ರೆಡಿ ಬೆಳಗ್ಗೆನಿಂದಲೇ ಮೆಸೇಜ್ ತುಂಬ ಅಭ್ಯರ್ಥಿಗಳಿಗೆ ಬರ್ತಾ ಇದೆ. ನೀವು ಇನ್ನೊಂದು ಸಲ ನಿಮ್ಮ ಹಾಲ್ ಟಿಕೆಟನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಅಂತ. ಬಟ್ ಈಗ ಅವರು ಅಫಿಷಿಯಲ್ ಆಗಿ ಕೆಇನಲ್ಲಿ ನೋಡಿ ಸೇಮ್ ಡೇಟಿನಲ್ಲಿ HK ಮತ್ತು ನಾನ್ HK ಅವರಿಗೆ ಎಕ್ಸಾಮ್ ನಡೆಯುತ್ತಾ ಇದೆ. ಟೈಮಿಂಗ್ ಅಷ್ಟೇ ಚೇಂಜ್ ಮಾಡಿದ್ದಾರೆ. ಯಾರು ಹಾಲ್ ಟಿಕೆಟ್ ಆಲ್ರೆಡಿ ಡೌನ್ಲೋಡ್ ಮಾಡಿಕೊಂಡಿದ್ದೀರಿ HKದವರಿಗೆ ಸ್ಪೆಷಲಿ, NHKದವರಿಗೆ ಐ ಥಿಂಕ್ ಟೈಮಿಂಗ್ ಸೇಮ್ ಇದೆ, 10:30ರಿಂದ ಸ್ಟಾರ್ಟ್. ಬಟ್ ಯಾರು HKಗೆ ಅಪ್ಲೈ ಮಾಡಿದ್ದೀರಿ ಅಂಥವರಿಗೆ ಬಟ್ ನಿಮಗೆ ಎಕ್ಸಾಮ್ ಯಾರು HK ಮತ್ತು ನಾನ್ HKದವರಿಗೆ ಎಕ್ಸಾಮ್ ಸೆಂಟರ್ ಚೇಂಜ್ ಆಗಬಹುದು ಕೆಲವಷ್ಟು ಅಭ್ಯರ್ಥಿಗಳಿಗೆ. ಸೊ ಈಗ ಅವರು HK ಸಲುವಾಗಿ ಅಫಿಷಿಯಲ್ ಆಗಿ ನೋಟಿಫಿಕೇಷನ್ ಕೂಡ ಹೊರಡಿಸಿದ್ದಾರೆ. ನೋಡಿ, ನೀವು 29/7/2026 ಪೊಲೀಸ್ ಇಲಾಖೆಯ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ನಿಗದಿಪಡಿಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಯ ಪರಿಷ್ಕೃತ ವೇಳಾಪಟ್ಟಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕಲ್ಯಾಣ ಕರ್ನಾಟಕ ವೃಂದದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೊಲೀಸ್ ಇಲಾಖೆಯಿಂದ ನೀಡಲಾದ ಅಧಿಸೂಚನೆಯನ್ನು ದಿನಾಂಕ 5/6/2026 ಪ್ರಕಟಿಸಿ ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳಿಗೆ ಅಂದರೆ HKದವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ದಿನಾಂಕವನ್ನು 2/8/2026 ಮಧ್ಯಾಹ್ನ 2:30ರಿಂದ 4 ಗಂಟೆಗೆ ಪ್ರಕಟಿಸಲಾಗಿತ್ತು. ಆದರೆ ಕೆಲವು ಅಭ್ಯರ್ಥಿಗಳಿಗೆ ಮಧ್ಯಾಹ್ನದ ಪರೀಕ್ಷಾ ಕೇಂದ್ರಗಳು ಬೆಳಗಿನ ಪರೀಕ್ಷಾ ಕೇಂದ್ರದಿಂದ ದೂರ ಇರುವುದರಿಂದ ಪರೀಕ್ಷೆ ಮುಗಿಸಿ ಮಧ್ಯಾಹ್ನ ಪರೀಕ್ಷಾ ಕೇಂದ್ರಕ್ಕೆ ತೆರಳುವುದು ಕಷ್ಟವಾಗುತ್ತದೆ ಎಂದು ಪ್ರಾಧಿಕಾರಕ್ಕೆ ಮನವಿಯನ್ನು ಸಲ್ಲಿಸಿರುತ್ತಾರೆ. ಅದರಂತೆ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯ ವೇಳಾಪಟ್ಟಿಯನ್ನು ಈ ಕೆಳಗಿನಂತೆ ಪರಿಷ್ಕರಿಸಲಾಗಿದೆ. 2/8/2026 ಭಾನುವಾರ. ಇಲ್ಲಿ ವಿಷಯ ನೀಡಿದ್ದಾರೆ, ನಿಮಗೆ ಗೊತ್ತಿದೆ. ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ಸಮಯ ನೋಡಿ, ನಿಮಗೆ ಸಂಜೆ 4ರಿಂದ 5:30 ಗಂಟೆಯವರೆಗೆ ಪರೀಕ್ಷೆ ನಡೆಸಲಾಗುತ್ತು. ಮೊದಲು 2:30ಕ್ಕೆ ಇತ್ತು, ಈಗ ಟೈಮಿಂಗ್ ಅಷ್ಟೇ ಚೇಂಜ್ ಮಾಡಿ 4 ಗಂಟೆಗೆ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಮಾಡುತ್ತಾರೆ. ಬಾಕಿ ಎಲ್ಲ ಸೇಫ್. ನೋಡಿ ಫ್ರೆಂಡ್ಸ್, ನೀವು ಏನಾದರೂ ಇನ್ನೊಂದು ಸಲ ನೀವು ಡೌನ್ಲೋಡ್ ಮಾಡಿಕೊಳ್ಳಿ. HKದವರು ಕೂಡ ಡೌನ್ಲೋಡ್ ಮಾಡಿಕೊಳ್ಳಿ, ನಾನ್ HKದವರು ಕೂಡ ಡೌನ್ಲೋಡ್ ಮಾಡಿಕೊಳ್ಳಿ. ಇನ್ನೊಂದು ಸಲ ಆಲ್ರೆಡಿ ಮೆಸೇಜ್ ಬಂದಿದೆ ಹಾಲ್ ಟಿಕೆಟ್. ಯಾಕಂದರೆ ನಿಮ್ಮ ಎಕ್ಸಾಮ್ ಸೆಂಟರ್ ಕೂಡ ಚೇಂಜ್ ಆಗಿರಬಹುದು. ಸ್ಪೆಷಲಿ ಯಾರು HK ಮತ್ತು ನಾನ್ HK ಎರಡೂ ಕಡೆ ಅಪ್ಲೈ ಮಾಡಿದ್ದೀರಿ ಅಂಥವರು ಕಡ್ಡಾಯವಾಗಿ ನೀವು ಇನ್ನೊಂದು ಸಲ ಡೌನ್ಲೋಡ್ ಮಾಡಿಕೊಳ್ಳಿ. ಯಾಕಂದರೆ ನಿಮ್ಮ ಸೆಂಟರ್ ಚೇಂಜ್ ಆಗಿರಬಹುದು. ಅದೇ ರೀತಿ ಮೊದಲು ನೀವು ಡೌನ್ಲೋಡ್ ಮಾಡಿಕೊಂಡಂತಹ ಹಾಲ್ ಟಿಕೆಟ್ ನಡೆಯುವುದಿಲ್ಲ, ಯಾಕಂದರೆ HKದವರದ್ದು ಸ್ಪೆಷಲಿ, ಯಾಕಂದರೆ ಟೈಮಿಂಗ್ ಕೂಡ ಚೇಂಜ್ ಆಗಿದೆ. ಅದರ ಸಲುವಾಗಿ ಎಲ್ಲರೂ ಕೂಡ HKದವರು ಎಲ್ಲರಿಗೂ ಕೂಡ ಎಲ್ಲರೂ ನಿಮ್ಮ ಹಾಲ್ ಟಿಕೆಟನ್ನು ನೀವು ಪುನಃ ಡೌನ್ಲೋಡ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. ಇದು ಅಫಿಷಿಯಲ್ ಆಗಿ ಬಿಟ್ಟಿದ್ದಾರೆ. ನೀವು ಡೌನ್ಲೋಡ್ ಇದರ ಮೇಲೆ ನೀವು ಕ್ಲಿಕ್ ಮಾಡಿ. ಇನ್ನೊಂದು ಸಲ ನಿಮಗೆ ತೋರಿಸುತ್ತೇನೆ ಯಾವ ರೀತಿ ಅಂತ. ನೋಡಿ, ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ RPC ಮತ್ತು KK ಪ್ರವೇಶ ಪತ್ರ. ಇದರ ಮೇಲೆ ನೀವು ಡೌನ್ಲೋಡ್ ಮಾಡಿಕೊಂಡಾಗ ಇಲ್ಲಿ ಸ್ಟಿಲ್ ಅದೇ ಥರ ತೋರಿಸುತ್ತಾ ಇದೆ, ಏನು ಚೇಂಜಸ್ ಆಗಿಲ್ಲ ಟೈಮಿಂಗ್, ನೀವು ಇಲ್ಲಿ ನೋಡಬಹುದು. ಬಟ್ ನೀವು ಇನ್ನೊಂದು ಸಲ ಡೌನ್ಲೋಡ್ ಮಾಡಿಕೊಂಡಿದ್ದಾಗ ನಿಮಗೆ ಅಲ್ಲಿ ನಿಮ್ಮ ಸಮಯ ಚೇಂಜಸ್ ಆಗಿರುವ ಹಾಲ್ ಟಿಕೆಟ್ ಡೌನ್ಲೋಡ್ ಆಗಬಹುದು ಫ್ರೆಂಡ್ಸ್, ಆಗುತ್ತದೆ. ಯಾಕಂದರೆ ಅಫಿಷಿಯಲ್ ಆಗಿ ಅವರು ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ಏನಾದರೂ ಇದರ ಬಗ್ಗೆ ಡೌಟ್ ಇದ್ದರೆ ನೀವು ಕೇಳಬಹುದು. ಅದೇ ರೀತಿ ಅವರು ಸಮಯ ಮತ್ತು ನೋಡಿ ಇನ್ನೊಂದು ನೋಟಿಫಿಕೇಷನ್ ಕೂಡ ಹೊರಡಿಸಿದ್ದಾರೆ. ಅವರು ಸಮಯ ಯಾವ ರೀತಿ ಇರುತ್ತದೆ ಅಂತ. ನೀವು ಮಧ್ಯಾಹ್ನ 3:30 ಒಳಗೆ ನೀವು ನಿಮ್ಮ ಯಾವುದು ಸೆಂಟರ್ ಅಲ್ಲಿ ನೀವು ತಲುಪಬೇಕು. ನಿಮಗೆ ತಲುಪಿ ನೀವು ಕೊಠಡಿಯಲ್ಲಿ ಹಾಜರಾಗಿರಬೇಕು. ನಿಮಗೆ ಅವರು OMR
ಬಾಕಿ ಎಲ್ಲ ಯಾವ ಥರ ನೀವು OMR ತುಂಬಬೇಕು, ಬಾಕಿ ಎಲ್ಲ ಇನ್ಸ್ಟ್ರಕ್ಷನ್ ಅವರು ಹಾಫ್ ಆನ್ ಅವರ್ ಬಿಫೋರೇ ಅವರು ನಿಮಗೆ ನಿಮ್ಮ ಒಂದು ಗುರುತಿನ ಚೀಟಿ ಹಾಲ್ ಟಿಕೆಟನ್ನೆಲ್ಲ ಚೆಕ್ ಮಾಡಿ ನಿಮ್ಮ ಒಂದು ಪರೀಕ್ಷಾ ಕೇಂದ್ರಕ್ಕೆ ಅವರು ನಿಮ್ಮನ್ನು ಎಂಟ್ರಿ ಕೊಡುತ್ತಾರೆ. ಸೊ 4 ಗಂಟೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆದರೂ ಕೂಡ 3:30 ನೀವು ಅಲ್ಲಿ ಹಾಜರಾಗಿರಬೇಕು ಫ್ರೆಂಡ್ಸ್. ಇದರ ಬಗ್ಗೆ ಏನಾದರೂ ಯಾವ ರೀತಿ ನೀವು ಡ್ರೆಸ್ ಕೋಡ್ ಹಾಕಬೇಕು ಇದನ್ನೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿದೆ. ಇಲ್ಲಿ ನೋಡಿ ಸಂಪೂರ್ಣ ಮಾಹಿತಿಯನ್ನು ಆಲ್ರೆಡಿ ನೀಡಿದ್ದಾರೆ. ನೀವು ಇದನ್ನೆಲ್ಲ ಓದಿಕೊಳ್ಳಿ, ಇಲ್ಲದಿದ್ದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ಈಗ ನೀವು ಫಸ್ಟ್ ನಿಮ್ಮ ಒಂದು ಹಾಲ್ ಟಿಕೆಟನ್ನು ಪುನಃ ಎಲ್ಲರೂ ಕೂಡ ಡೌನ್ಲೋಡ್ ಮಾಡಿಕೊಂಡು HKದವರು ಕೂಡ ಮಾಡಿ, NHKದವರು ಕೂಡ ಮಾಡಿ. ಯಾಕಂದರೆ ನಿಮ್ಮ ಸೆಂಟರ್ ಕೆಲವಷ್ಟು ಅಭ್ಯರ್ಥಿಗಳಿಗೆ ಚೇಂಜ್ ಆಗುವ ಚಾನ್ಸಸ್ ಇದೆ ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು.